ಯಾವಾಗ ಹಾಕಿ 2 ರೂಪಾಯಿ ಸಿಗ್ತೈತಿ. 20 ರೂಪಾಯಿ 3 ಹಾಕ್ತಾರೆ, ನಾವು ಹಾಕಿ ಬಿಡ್ತೀವಲ್ಲ ನಮ್ಮಿದ್ರೆ 20 ರೂಪಾಯಿ 3 ಹಾಕ್ತಾರೆ ಮಂದಿ. ಅದು ಒಂದು 1500 ಸಿಗ್ತದೆ, 2000 ಮೇಲೆ ಸಿಗ್ತೈತಿ ಸೂಡ. ಒಂದು 3000 ಸಿಕ್ಕರು ಒಂದು 6000 ರೂಪಾಯಿ ಆಯ್ತು, 200 ರೂಪಾಯಿ 200 400 800 1200 ರೂಪಾಯಿ ಆಯ್ತು. 1200 ರೂಪಾಯಿ ಒಂದ್ ಮಾಡಿ 1200 ಸಿಗ್ತದೆ. ಅಣ್ಣ ಈ ಪಾಲಕ್ ಆಯ್ತು, ಪಾಲಕ್ ಆದ್ಮೇಲೆ ಮತ್ತೆ ಯಾವ್ದು ಬೆಳೆದಿದ್ರಿ ಅಣ್ಣ? ರಾಜಗಿರಿ ಐತ. ರಾಜಗಿರಿ. ಇದು ರಾಜಗಿರಿ. ಇದು ರಾಜಗಿರಿ. ಇದು ಯಾವ ತರ ಬೆಳೆಯೋದು ಇದನ್ನ? ಇದು ಸೇಮ್ ಇವಾಗ ಪಾಲಕ ಹೆಂಗಾಗಿದ್ ಮಾಡಿ ಆ ತರನ ಮಾಡ್ಬೇಕು ಮಾಡಿ. ಅಂದ್ರೆ ಗೆರೆ ಹೊಡೆದ್ ಹಾಕ್ಬಾರ್ದು. ಇವಾಗ 4 ಕಡೆಯಿಂದ ಗೆರೆ ಹೊಡಿಬಾರ್ದು. ಇದು ಸಣ್ಣ ಹಂಗ ಸಣ್ಣ ಕಾಳು ಬರ್ತೇವೆ, ಜೀರಿಗೆನ ಸಣ್ಣದು ಬರ್ತೇವೆ. ಇದು ಅದು ಕೈಯ ಸಿಗಲ್ಲ, ಜಾರ ಬಿಡುತ್ತೆ. ಹಿಂಗ್ ಹಿಡ್ಕೊಂಡ್ರೆ ಜಾರ್ದೈತೆ. ಬಕ್ಷಿ ಹಿಡ್ಕೊಂಡ್ ಸಿಗಲ್ಲ, ಬಕ್ಷಿಗೆ ಅದು ಜಾರ್ದೈತೆ ರಾಜಿಗೆ. ಅದೇ ಒಂದ್ ಕೆಜಿ 200 ರೂಪಾಯಿ. ಅದು ಕೆಜಿ 200 ರೂಪಾಯಿ. ಅದು ಒಂದು 1/4 ಎಕರೆ ಮಾಡ್ಬೋದು, ಒಂದ್ ಅರ್ಧ ಎಕರೆ ಆಗ್ಲಿ, ಅರ್ಧ ಎಕರೆ ಸ್ವಲ್ಪ ಕಮ್ಮಿನೂ ಮಾಡ್ಬೋದು. ಅದು 1 ಕೆಜಿ 200 ರೂಪಾಯಿ ಬರುತ್ತೆ. ಅದು ಇರ್ತ್ ಸಿಗಲ್ಲ, ಆಗಾಗ ಹಳ್ಳು ಹೋಗ್ಬೇಕು. ಹಾಕಿ ಕಾಣೋದಿಲ್ಲ, ನಡ್ದಾಗ ಬೀಜ ಬಿದ್ದಲ್ಲ ಮಾಡ್ಬಾರ್ದು. ಆ ಬೀಜ ಬಿದ್ದಿರ್ತೈತೆ, ಅದು ಕಾಣೋದಿಲ್ಲ ಮಂದಿಗೆ, ಯಾರಿಗೆ ಕಾಣಲ್ಲ. ಸಣ್ಣ ಕೈಯ ಸಿಗಲ್ಲ ಅಣ್ಣ, ಅದು ಜಾರಿಕೆ ಹೋಗತ್ ಬೀಜ. ಅದು ಹಳ್ಳು ಹೋಗ್ಬೇಕು. ಅದನ್ನ ಇದನ್ನ ಯಾವ್ದಾರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಪಾಲಕಿ ಅದ ತರ ಮಾಡ್ಬೇಕು. ಇದಕ್ಕಂದ್ರ ಮಳೆ ಹೆಚ್ಚು ಪ್ರಮಾಣದ ಚೆಂದ ಮುಡಿತೈತಿ. ಅದ ರಾಜಗಿರಿ ಎತ್ತರ ಬಂತಲ್ಲ ಚೆಂದ ಮುಡಿತೈತಿ. ಈ ತರ ಮುಡಿತೈತಿ. ಈ ತರ ಹೋಗತಿ, ಈ ತರ ಚೆಂದ ಮುಡಿತೈತಿ. ಈ ತರ ಮುಡಿತೈತಿ. ಈ ತರ ಯಾಕಂದ್ರ ನೀರ್ ಎಲ್ಲಿ ಮ್ಯಾಗ ನಿಂತಲ್ಲ ಅದು ಕೊಳಿತೈತಿ. ಅದು ಎಲ್ಲಿ ಮ್ಯಾಗ ನಿಂತ ಕೊಳಿತೈತಿ, ಚೆಂದ ಮುಡ್ದೋಗೈತಿ. ಮತ್ತೆ ಬೇಳೆ ಚಿಕನ್ ಮುಡ್ತೈತಿ. ಅದಕ್ಕೆ ಅಂದ್ರೆ ಇದೇನ್ ಲಾಸ್ ಇಲ್ಲ ಅಣ್ಣ. ಇವಾಗ ಪಾಲ್ಗೆ ಹೆಂಗ 6 ತಿಂಗಳು ಬೆಳೆದು ಅದನ್ನ ಬೆಳಿಬಹುದು. 1 ತಿಂಗಳು ಹೆಚ್ಚಿಗೆ ಬೆಳಿಬಹುದು. ಯಾಕಂದ್ರೆ ತೆನೆಕಾಯ್ತಿ ಸ್ವಲ್ಪ. ಒಂದ್ 3 ತಿಂಗಳು 4 ತಿಂಗಳು ಬೆಳಿಬಹುದು. 3 ತಿಂಗಳು ಬೆಳಿಬಹುದು. ತೆನೆ ಹಾಕೈತಿ. ಅದೇನ್ ತೆನೆ ಅಂದ್ರೆ ಬಾಳ ಆಗಲ್ಲ, ಸಣ್ಣದ ಅಲ್ಲಿ ಆ ತರ ಬರ್ತಾವಲ್ಲ, ತೆನೆ ಹಾಕೈತಿ. ಅಂದ್ರೆ ಅದಕ್ಕನ ಅಷ್ಟು ಬರ್ತಾವ. ಅಷ್ಟ ಇದೇನಲ್ಲ, ಇದು ಲೆಕ್ಕ ಅಷ್ಟು ಲಾಭ ಐತಿ. ಇದು ಒಂದ್ ಕಟ್ಟೆ ಏನು ಇರುತ್ತೆ? ಇದು 3 ರೂಪಾಯಿ ಸಿಗ್ತದೆ ಅಣ್ಣ. 3 ರೂಪಾಯಿ 2 ರೂಪಾಯಿ ಲಾಸ್ಟ್. 3 ರೂಪಾಯಿ 2 ರೂಪಾಯಿ ಸಿಕ್ಕರೆ ಸಾಕಿದ್ರೆ ಇದು. ಇನ್ನು ನಾನು ಯಾವಾಗ ಹಾಕ್ಬೇಕು ಅಣ್ಣ? ನೀನ್ ಯಾವಾಗ ಹಾಕಣ, ನೀನ್ ಯಾವಾಗ ಹಾಕ ಟೈಮಿಂಗ್ ನೀನು ಯಾವಾಗ ಹಾಕಿ 2 ರೂಪಾಯಿ ಸಿಗ್ತೈತಿ. 2 ರೂಪಾಯಿ. ಇದು ಯಾವಾಗ ರಾಜನ ಐತಿ. ಇದು ಯಾವಾಗ ಹಾಕಿ, ನೀನ್ ಮಳೆ ಅನ್ನ ಬರ್ಲಿ ಚಳಿ ಅನ್ನ ಬರ್ಲಿ, ಇದಕ್ಕೇನ್ ದೋಷ ಇಲ್ಲ. ಮಳೆಗಾಲ ಒಂದ್ ಚೆಂದ ಮುಡಿತೈತಿ. ನೀರ್ ಅಂತಲ್ಲ ಚೆಂದ ಮುಡ್ಕೊಂಡ್ ಬಿದ್ದೋಕೈತಿ. ಅದಲ್ಲ ಕೊಯ್ತೈತಿ, ಚೆಂದ ಮುಡ್ಕೊಂಡು ಹೋಗೈತಿ. ಅದೇನ ಚೆಂದ ಮುಡಿತಲ್ಲ, ಅದೊಂದ್ ಚಿಕ್ಕ ಬರುತ್ತೆ, ಬೆಳೆ ಚಿಕ್ಕ ಒಂದು. ಅವ ಎಣ್ಣೆ ಹೊಡೆದ್ರೆ ಆಗೋದು. ಅದು ಕೊರೆಜನ್ ಬರ್ತೇನೆ. ಅದು ಕೊರೆಜನ್ ಹೊಡಿಬೋದು. ಕೊರೆಜನ್ ಹೊಡಿಬೋದು, ಸ್ಕೋರ್ ಹೊಡಿಬೋದು. ಇವಾಗ ನಾವು ಸೊಪ್ಪು ಏನ್ ಮಾಡ್ತೀವಿ, ಎಲ್ಲಾ ಸೊಪ್ಪು ಹೊಡಿಬೋದು. ಇದನ್ನ ಉಚ್ಚಕೊಂದೇ ಬೇರೆ ಒಂದಿನ ಸೊಪ್ಪು ಇದೆ, ಅದಕ್ಕೊಂದೇ ಬೇರೆ ಹೊಡಿಬೇಕು. ಅದು ಈ ತಣ್ಣಿಗಾಲ ಬೆಳಕಾಗಲ್ಲ. ಯಾರ ಕಡೆ ಬಾಳ ಬಂದು ಬೆಳೆಸಲ್ಲ ಅದನ್ನ. ಅದು ಬೂದಿದಾಗ ಬರ್ತೈತಿ. ಇದನ್ನ ಯಾವಾಗ ಹಾಕ್ಬೋದು, ಬೆಳಿಬೋದು. ಇದು ನನಗೆ ರೇಟಿಂಗ್, ಮಾರ್ಕೆಟ್ ರೇಟಿಂಗ್ ಇರ್ತಾನೆ. ನಾವು ಹಾಕೋದು 2 ರೂಪಾಯಿ ಹಾಕ್ತಿವಿ, 3 ರೂಪಾಯಿ ಹಾಕ್ತಿವಿ. ಲಾಸ್ಟ್ 3 ರೂಪಾಯಿ 4 ರೂಪಾಯಿ, ಲಾಸ್ಟ್ 3 ರೂಪಾಯಿ ಸಿಗತ್ತಣ್ಣ. ಈಗ ನನಗೆ ಸಿಗದೆ ಏನ್ ಸಿಗುತ್ತಣ್ಣ? ಇವಾಗ ಮಾರ್ಕೆಟ್ ರೇಟ್ 2 ರೂಪಾಯಿ ಐತಣ್ಣ. ಅಲ್ಲ, ನನಗೆ ಅಲ್ಲಿ ಮಾರ್ಕೆಟ್ ನಿಮಗೆ 5 ರೂಪಾಯಿ ಹಾಕ್ತಾರಣ್ಣ. 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 3 ಹಾಕ್ತಾರೆ. ನಾವ್ ಹಾಕಿ ಬಿಡ್ತೀವಲ್ಲ, ನಮ್ಮಿದ್ರೆ 20 ರೂಪಾಯಿ 3 ಹಾಕ್ತಾರೆ ಮಂದಿಗೆ. ನಾವ್ ರೊಕ್ಕ ಸುಮ್ಮನೆ ಹೋಗ್ತೀವಲ್ಲ, ಅಲ್ಲಿ 20 ರೂಪಾಯಿ 3 ಹಾಕ್ತಾರೆ. ಈಗ ನೀವೇನು ಕೇಳೋಣ, ನಾವ್ ಹಾಕ್ಮೇಲೆ ಮುಗೀತ್. ನಾವು ಇವಾಗ ಹಾಕಿ ಬಂದ್ಮೇಲೆ ಮುಗೀತ, ನಾವು ಕೇಳಂಗಿಲ್ಲ. ಅವ್ರ ವ್ಯಾಪಾರ ತಗೊಂಡ್ ಇರ್ತಾರ, 100 ರೂಪಾಯಿ ಮಾರ್ಲಿ ನಾವ್ ಕೇಳಲ್ಲ. ಅವ್ರನ್ನ ನಮ್ಗೆ ಸಾಕಿದೆ, ರೊಕ್ಕ ಸಿಗ್ತಾನೆ ಸಾಕಂತ ಕೈ ಬಿಡ್ತೀವಿ ನಾವು. ಅವ್ರ 10 ರೂಪಾಯಿ ಮಾರ್ಲಿ ನಾವ್ ಕೇಳಂಗಿಲ್ಲ ಅವ್ರನ್ನ. ಇವಾಗ ಮಾತಾಡಿ ತಗೊಂಡ್ ಹೋಗ್ತಾರೆ ರೇಟ್, ಅಲ್ಲೇ ಹೊಡೆದಲ್ಲ. ಇವಾಗ ಅವ್ರು ವ್ಯಾಪಾರ ಕಟ್ಸ್ಬಾರ್ದಂತ ನಾವ್ ಕೇಳಕ್ ಹೋಗಲ್ಲ ಯಾರನ್ನ. ನಮ್ದೇನ್ ಐತಿ, ನಾವ್ ತಗೊಳೋದು ಇಷ್ಟ ಬರೋದು ರೊಕ್ಕ. ಇದ್ರಾಗ ರಾಜಗಿರಿಯಾಗ ಇದೇ ನೀವು ಪಟ್ಟಿ ಹೆಂಗ್ ಮಾಡಿದ್ ಪಾರ್ಕ್ ಆಡ್ತಾರ, ಗ್ಯಾಪ್ ಮಾಡಿ ಹಾಕ್ಬಾರ್ದು. ಇದನ್ನ ಇದು ಗ್ಯಾಪ್ ಏನ್ ಗ್ಯಾಪ್ ಹಾಕ್ಬಾರ್ದು. ಈಗ ಚಳ್ಳ ಹೊಡಕ್ ಹಿಂಗ ಇವಾಗ ನೆಲ್ ಹೆಂಗ ಹೋಗ್ತಾರ, ಟೈಪ್ ನೆಲ್ ಹೆಂಗ್ ಹೋಗ್ತಾರ, ನೆಲ್ಲ ಅಗಿ ಹಚ್ತಾರಲ್ಲ, ಅಗಿ ಫಸ್ಟ್ ಬೀಜ ಹಾಕೋಕಾರ ನೆಲ್ ಹೆಂಗ್ ಹೋಗ್ತಾರ, ಅದ ತರ ಹೋಗ್ಬೇಕು. ತಳ್ಳು ಹೋಗ್ಬೇಕು, ಉಗ್ಗಂತ ತಳ್ಳು ಕುಂಟಿದ ಹೋಗ್ಬೇಕು. ಇವಾಗ ಸೆಪ್ಪಿ ಕುಂಟಿ ಅಂತ ಬರ್ತಾವ, ಅವ್ನ ತಾಯಿ ಹಿಂಗ್ ಹೇಳ್ಕೊಬೇಕು. ಜಂಟಿ ಕುಂಟಿ ಅಂತ ಬರ್ತಾವ, ಹಿಂಗ್ ತಾಯಿ ಹಿಂಗ್ ಎಳಿಬೇಕು. ಮುಚ್ಚಿ ಅಂತೈತೆ ಬಾಳ ಎತ್ತೆ ಮುಚ್ಚಿರ ಊಟದಲ್ಲ ಅದು. ಅದ್ ಮಣ್ಣು ಬಾಳ ಬಿತ್ತಾನೆ ಎದಾವದಲ್ಲ. ಜಾಸ್ತಿ ನೀರ್ ಬಿತ್ತು, ಜಾಸ್ತಿ ನೀರ್ ಬಿಟ್ಟು ನೀರ್ ಎಷ್ಟನ ಮಾಡ, ನೀರ್ ಬಿಟ್ರಿ ಏನೇನ್ ಸಂಬಂಧ ಇಲ್ಲ. ನೀರ್ ದಿನ ಹೋಗ್ಸ. ಮಳೆಗಾಲದಾಗ ಒಂದ್ ಚೆನ್ನ ಮುಡಿತೈತಿ. ಮಳೆಗಾಲ ಚೆನ್ನ ಮುಡಿತೈತಿ ಅಂದ್ರ ಅದ್ ಮ್ಯಾಲ ನೀರ್ ನಿಂತದಲ್ಲ, ಹಿಂಗ ಮುರ್ದಕೊಂಡ್ ಹೋಗ್ಬಿಡ್ತಿ. ಈ ತರ ಹಿಂಗ ಆಗ್ಬಿಡ್ತಿ. ಈ ತರ ಮುರ್ದೋಗ್ಬಿಡ್ತದೆ ಈ ದಿನದಾಗ. ಈ ಬ್ಯಾಸಿಯಾಗ ನೀನ್ ಎಷ್ಟ ಬಿಡು, ಇವಾಗ ಎಷ್ಟ ನೋಡಿ ಜಿಡಿ 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 ಮಳೆ ಅಂತಾರ, ಅವನ್ನ ಚೆನ್ನ ಮುಡಿತೈತಿ. ಈಗ ಒಂದ್ ನಮ್ಗ ಒಂದ್ ವಾರ ಹತ್ಕಂತಲ್ಲ ಹಿಂಗ ಹತ್ಕೊಂಡ್ರೆ ಚೆನ್ನ ಮುಡಿತೈತಿ. ಅಂದ್ರೆ ಬಾಳ ಮರಲ್ಲ ಎಲ್ಲೋ ಒಂದ್ 0.5% ಹೋಗೈತಿ. ಮತ್ತೆ ಸಿಗಿತೈತೆ ಅದ. ನೀವು ಕೊಯ್ಯಾರ ಚೆನ್ನ ಮುಡಿತಾರ, ಕೊಯ್ದು ಬಿಸಾಕಿರ ಮತ್ತೆ ಸಿಗಿತದ ಹಿಂದೆ. ಇವಾಗ ಹಿಂಗಿರ್ತಾ ಇದ, ಹಿಂಗಿದ್ದಾಗ ಇಷ್ಟು ಮುರಿತೈತಿ ಸರ್. ಇದು ಹೋದ್ರೆ ಮತ್ತೆ ಇಷ್ಟು ಸಿಗತೈತಿ. ಅಷ್ಟೇ ಹಿಂಗಿರ್ತದ, ಹಿಂಗ್ ಹೋದ್ರೆ ಮತ್ತೆ ಸಿಗತೈತಿ. ಎಷ್ಟು ದಿವಸ ನಾವು ಮೇಂಟೈನ್ ಮಾಡ್ಬೋದು ಇದನ್ನ? ಇದು ಸೇಮ್ 8 ದಿನ ಬರ್ತದೆ. ಇದನ್ನ ಇದು 8 ದಿನ ಗಳನ ಬರ್ತೇವೆ. ಇದಕ್ಕಿನ್ನ ಗಳನ ಬರ್ತದೆ ರಾಶಿಗೆ. ಉಪ್ಪು ಇಕ್ಬಿಟ್ಟು ಸಾಕ, ದುಬ್ಬ ದುಬ್ಬ ಎತ್ ಬರ್ತದೆ. ಅದಕ್ಕಿನ್ನ ಜೋರ್ ಇದು ಬರಕ. ಸೇಲಿಂಗ್ ಬಾಳ ಕಮ್ಮಿ, ಅಂದ್ರ ಅದಕ್ಕೆ ಇದಕ್ಕೆ ಬಾಳ ಕಮ್ಮಿ. ಸೇಲಿಂಗ್ ಕಡಿಮೆ ಇದೆ.
ಇದು 100 ತಂದ್ರೆ ಒಂದು 25-50 ಲಾಸ್ಟ್ ಒಬ್ಬೊಬ್ರು ಮರ ಸೆಂಟರ್. ಇದು ಕಮ್ಮಿ, ಇದು ರೇಟ್ ಜಾಸ್ತಿ ಇರುತ್ತೆ, ಸೆಲ್ಲಿಂಗ್ ಕಮ್ಮಿ ಇರ್ತದೆ. ಬಾಳ ಒಯ್ಯಲ್ಲ ಫಂಕ್ಷನ್ಗಳು ಆಗಲಿ, ಮದಿ 5 ಚೂಡೋ 15 ಚೂಡೋ 20 ಚೂಡೋ ಐತಲ್ಲ ಅಷ್ಟೇ. ಪಾಲ್ಕನಂಗ್ ಒಯ್ಯಲ್ಲ 100-200 ಒಯ್ಯಲ್ಲ. ಇದು ಕಮ್ಮಿನೇ ಒಯ್ಯೋದು, ಸಂಬರಿ ಹಾಕ್ತಾರಲ್ಲ ಕಮ್ಮಿನೇ ಒಯ್ಯೋದು. ಇದ್ರ ಲಾಭ ನಿರೀಕ್ಷೆ ಮಾಡಿದ್ರೆ ಏನು ನಿರೀಕ್ಷೆ ಮಾಡ್ಬೋದಣ್ಣ? 1 kg 200 ರೂಪಾಯಿ ಸಿಗ್ತೈತಿ. ಅದು ಒಂದು 1500 ಸಿಗ್ತದೆ, 2000 ಮೇಲೆ ಸಿಗ್ತೈತಿ ಚೂಡ. ಅದು ಕೊಯ್ದ್ರ ಒಂದ್ ಸರಿ ಕೊಯ್ದ್ರ ಅದು 2 ರೂಪಾಯಿ ಸಿಕ್ಕರು, ಒಂದು 3000 ಸಿಕ್ಕರು, ಒಂದು 6000 ರೂಪಾಯಿ ಆಯ್ತು, 200 ರೂಪಾಯಿ. ಅಂದ್ರೆ ಕಳೆ ಫಸ್ಟ್ನೇ ಕಳೆ ತೆಗಿಬೇಕು. ಆಮ್ಯಾಗ ನೆಕ್ಸ್ಟ್ ನಮ್ ಬ್ಯಾಡಪ್ಪ ನಾವು ತಗೊಂಡ್ ಕಳೆ ಕೊಯ್ಕ ಅಂತ ಕಿತ್ತ ಅಂತ ಹೋಗ್ಬೋದು. ಇಲ್ಲಪ್ಪ ನಾವು ಆಳಿಕ್ತಿಪ್ಪ ಬಾಳ ಐತ ಆಳಿಕೆ ತೆಗಿಬೋದು, ಈ ತರ. ಈಗ ಅಕಸ್ಮಾತ್ ನನಗೆ ಅಲ್ಲಿ ಒಂದು ತೆನೆ ತರ ಕಾಣತತ್ತೆ, ಆ ತರ ಇದ್ರೆ ಏನಾಗತ್ತ? ಅದೇನ ಕೊಯ್ ಬಿಡೋದ, ಮತ್ತೆ ಹೊಸ ಚಿಗುರು ಬರ್ತೇವೆ, ಹೊಸ ಚಿಗುರು ಬರ್ತೇವೆ. ಅಷ್ಟತ್ರ ಬ್ಯಾಡಪ್ಪ ಅಂದ್ರೆ ಬಾಳ ಹೈಟ್ ಬೆಳೆದಂದ್ರ ಬ್ಯಾಗ್ ಹೋಗಿ ಅಂದ್ರೆ ಚಿಗಿದೈತೆ ಅದು. ಈ ಮಿನಿಮಮ್ ನಾನು ಎಷ್ಟು ಹೈಟ್ ಮೇಂಟೈನ್ ಮಾಡ್ಬೇಕು ಇದನ್ನ? ಒಂದು ಕೃಷಿ ಮಾಡ್ಕೊಂಡ್ರೆ ಮಿನಿಮಮ್ ಎಷ್ಟು ಹೈಟ್ ಮೇಂಟೈನ್ ಮಾಡ್ಬೇಕು? ಇದನ್ನ ಹೈಟ್ 6 ಇಂಚ್ ಇರೋದು, ಒಂದ್ 6 ಇಂಚ್ ಇದೆಲ್ಲ ಇಷ್ಟ ಹೈಟ್ ಆದ ಅಂದ್ರೆ ಇಲ್ಲಿ ಕೊಯ್ಬೇಕು. ಇಲ್ಲಿಗೆ ಅಲ್ಲಿ ಕೊಯ್ದು ಹೋಗ್ಬೇಕಾದ ಇಲ್ಲಿಗೆ ಇಲ್ಲಿ ಕೊಯ್ಬೇಕು. ಇಲ್ಲಿ ಕೊಯ್ದ್ರ ಇಷ್ಟ ಬಂತ, ಇಷ್ಟ ಇಷ್ಟ ಬಂತ, ಇಷ್ಟ ಇರ್ಬೇಕು. ಇಷ್ಟು 5 ಇಂಚ್ ಇರ್ಬೇಕಣ್ಣ. 5 ಇಂಚ್ ಇಷ್ಟ ಸಿಗತೈತೆ. 8 ದಿನ ಕೊಂಡ್ಬಿಡ್ತೈತೆ. ಎಷ್ಟು ದೊಡ್ಡದೈತೆ, ಎಷ್ಟು ಕೊಯ್ದ ಮೇಲೆ ಈ ಚೂಡು ಬಾಳ ಎತ್ತರ ಆದಂದ್ರ ಬರ್ತದಂತಾರ ತನದ್ರ ಜನ. ಎಳೆದೈತಪ್ಪ ಬೇಸೈತೆ ಅಂತ ತಾಂತಾರ. ಇದನ್ನ ಎಷ್ಟು ತಿಂಗಳವರೆಗೆ ಮೇಂಟೈನ್ ಮಾಡ್ಕೋಬಹುದು ನಾನು? ಇದು 4 ತಿಂಗಳು 5 ತಿಂಗಳು ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಒಂದ್ 2 ತಿಂಗಳು ಕಮ್ಮಿನೇ ಇದೆ. ಇದಂದ್ರ ತೆನಿ ಕಡ ಆಗ್ಬಿಡುತ್ತೆ, ಬೇಸಿಗೆ ಆಗದಿಂದ ತೆನಿ ಬಾಳ ಆಕತ್ತಿದೆ. ಈಗ ಸಾಲ ಐತಣ್ಣ, ಈ ಸಾಲಿಂದ ನಾನು ಎಷ್ಟು ಸೀಡ್ ಕಟ್ಕೋಬಹುದಣ್ಣ? ಇಲ್ಲಿ ಸಿದ್ದೆ ಇಲ್ಲಿಗ ಒಂದ್ 300 ಸಿಗ್ತೈತಣ್ಣ. 300 ಒಂದು ಸಾಲಿಗೆ 300 ಇಂಟು ಅಮೌಂಟ್ 4 ರೂಪಾಯಿ, 3 ರೂಪಾಯಿ. 200 400 800 1200 ರೂಪಾಯಿ ಆಯ್ತಣ್ಣ. 1200 ರೂಪಾಯಿ ಒಂದ್ ಮಾಡಿ 1200. ಇದು ಒಂದ್ 500 ಸಿಗ್ತದೆ ಅಣ್ಣ. ಇದು 500 600 ಸಿಗ್ತೈತಿ. ಇದು ಬರೀ 4 ರೂಪಾಯಿ 2000 ರೂಪಾಯಿ ಆಯ್ತು. ಓಹೋ, ಒಂದ್ ಮಡಿ ಬರೀ ಒಂದ್ ಮಡಿಗೆ. ಅಂತವು 10 ಮಡಿ ಅದಾವು. ಈ ಪಾಲಕ್ಕು ನಿಮ್ಗೆ ಒಟ್ಟು ಒಂದು ಮಡಿಗೆ 2000 ರೂಪಾಯಿ ಸಿಗ್ತದೆ. 2000 ರೂಪಾಯಿ ಅಂತ 10 ಮಡಿ ಅದಾವು. ಹಂಗಾರೆ ಇದರಿಂದ ಒಂದು 200 ಕಟ್ ಅಂತ. ಈಗ ಮತ್ತೆ ಇದ್ರ ನಾ ಮೇಂಟೆನೆನ್ಸ್ ಯಾವ ತರ ಏನೇನು ಇರ್ತಾನೆ ಇದ್ರಾಗೆ? ಇವಾಗ ಏನ್ ಪಾಲ್ಕ ಅದನ್ನ ಬಿಟ್ರೆ ಏನು ಹೊಡಿಬಾರ್ದು. ಏನ್ ಬಿಟ್ರೆ ಅದೇನು ಏನಿಲ್ಲ, ಅದ ಮದ್ದು ಸಪ್ಪಿಗಳಿಗೆಲ್ಲ. ಇನ್ನೊಂದ್ ಸಪ್ಪಿ ಒಂದೇ ಬೇರೆ ಐತೆ, ಸಪ್ಪಿ ಒಂದೇ ಹೊಡಿಬೇಕು. ಮಾರ್ಕೆಟಿಂಗ್ ಸೇಮ್ ಎಲ್ಲ ಸೇಮ್ ಅದ್ 2 ರೂಪಾಯಿ 3 ರೂಪಾಯಿ ಲಾಸ್ಟ್. ಅಂದ್ರೆ ಮಾಲ್ ಬಾಳ ಕಸಗಳಿದೆ. ಮಾಲ್ ಅಂದ್ರೆ ಹೋಗತ್ತೆ, ಮಾಲ್ ಜಗ್ಗಿ ಬೈತಾರ, ಅವಕಾತಿ ಸ್ವಲ್ಪ ಕಮ್ಮಿನ ಹೋಗೋದು. ಅದಕ್ಕೆ ಕಮ್ಮಿನ ಹೋಗೋದು. ಅದೇ ಮತ್ತೆ ಇದು ಬಿಟ್ರೆ ಏನಾಯ್ತಣ್ಣ? ಉಳ್ಚಿಕ್ ಐತಿ, ಪುಂಡಿ ಸೊಪ್ಪು ಐತಿ, ಅಲ್ಲಿ ಐತಿ ಉಳ್ಚಿಕ್. ಗಂಡ್ಮಕ್ಳು 6 ಮಂದಿ ಹೆಣ್ಮಕ್ಳು ಅದ ನಮ್ಮ ಅಜ್ಜಾರಿಗೆ. ನಮ್ಮ ಅಪ್ಪರ 6 ಮಂದಿ ಗಂಡ್ಮಕ್ಳು 6 ಮಂದಿ ಹೆಣ್ಮಕ್ಳು ಅದ. ಗಂಟು ಹೋಗಂಗಲ್ಲ, ಗಂಟ್ ಕಸ ಅಂತಾರ ರಾಜನ್ನ. ಹಂಗೈತಿ ಇದು. ಒಂದ್ ಬಡ್ಡಿ ಬರ ಒಂದ್ ಬೀಜ ಇದೆ. ಇಷ್ಟು ಒಂದ್ ಬೀಜ ಇದೆ, ಒಂದ್ ಸಣ್ಣ ಬೀಜ ಬಿಳೆ ಕಾಳು ಬರ್ತದೆ ಬೀಜ. ಅದು ಒಂದ್ ಬೀಜ ನೋಡಿ ಇಷ್ಟ ಆಗಿರೋದು. ಒಂದ್ ಬೀಜ ಇಷ್ಟ ಆಗತ್ತೆ. ಒಂದ್ ಬೀಜದಾಗ 3 ಚೂಡು 2 ಚೂಡು ಐತಿ. ಪಾಲಕಿನ ಉಳ್ಚಿಕ ಜಾಸ್ತಿ ಐತಿ. ಇದ ಈಗ ಅನ್ನಕದ ಪಾಲಕಿನ ಇದ ರೇಟ್ ನಮ್ಗೆ 1000 ರೂಪಾಯಿ. ಇದು ಒಂದ್ ಮಡಿ ಏನೋ 1000 ರೂಪಾಯಿ ಸಿಗುತ್ತೆ ನಮ್ಗೆ. ಒಂದ್ ಮಡಿ 1000 ರೂಪಾಯಿ. 1000 ರೂಪಾಯಿ ಅಂದ್ರೆ 26 ಮಡಿ ಅದ.